ನಮಸ್ಕಾರ ಎಲ್ಲರಿಗೂ. ಅಮ್ಮ ಬೂದುಗುಂಬಳಕಾಯಿ ಸಂಡಿಗೆ ಮಾಡ್ತೀನಿ ಅಂತ ಹೇಳಿದರು. ಮಾಡೋದು ಮಾಡ್ತೀಯ, ನಾನೊಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ. ಹಾಗೆ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಕೂಡ ನಿಮಗೆ ಹೇಳ್ತಿದ್ದೀನಿ ನೋಡಿ. ನೋಡಿ ಅಮ್ಮ ನಾನು ಊರಿಗೆ ಬರ್ತೀನಿ ಅಂತ ಬೂದುಗುಂಬಳಕಾಯಿನ ತಂದು ಇಟ್ಟಿದ್ದರು. ಇದನ್ನು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬೂದುಗುಂಬಳಕಾಯಿ ಇರುತ್ತಲ್ಲ, ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬೇರೆ ಬೇರೆ ರೇಟ್ಗಳಾಗಿ ಮಾರ್ತಾರೆ. ಈಗ ಸಿಟಿಗಳಲ್ಲಾದರೆ ಒಂದೊಂದಕ್ಕೆ 150 200 ರೂಪಾಯಿ ಎಲ್ಲ ಮಾರ್ತಾರೆ. ಇದು ಅಮ್ಮ ತಂದಿರುವಂಥದ್ದು 50 ರೂಪಾಯಿ ಕೊಟ್ಟು ತಂದಿದ್ರಂತೆ ಹಳ್ಳಿಯಲ್ಲಿ. ನೋಡಿ ಇದನ್ನು ಕಟ್ ಮಾಡ್ಕೊಂಡು ತರಬೇಕು. ಕೆಲವೊಬ್ರು ಹೇಳ್ತಾರೆ ಪೂರ್ತಿ ಕುಂಬಳಕಾಯಿನ ಮನೆಯಲ್ಲಿ ತರಬಾರ್ದು ಅಂತ. ಆದರೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಇದಕ್ಕೆ ಕಚ್ಚಾಕ್ಸ್ಕೊಂಬರ್ತಾರೆ. ಅಂದರೆ ಒಂದು ಚಾಕುವಿಂದ ತೂತು ಮಾಡಿಸ್ಕೊಂಬರ್ತಾರೆ ಮನೆಗೆ ತೊಗೊಂಬರುವಾಗ. ಪೂರ್ತಿಯಾಗಿ ಮನೆಗೆ ತರೋದಿಲ್ಲ ಆ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉದ್ದುದ್ದನಾಗಿ ಪೀಸ್ ಮಾಡ್ಕೋಬೇಕು ಇದನ್ನು. ಯಾಕಂದರೆ ಇದನ್ನೆಲ್ಲ ನಾವು ತುರಿಬೇಕಾಗುತ್ತೆ. ನಾನು ಒಂದು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ನನಗೆ ಈ ಬೂದುಗುಂಬಳಕಾಯಿ ಸಂಡಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅಮ್ಮನೇ ಹೇಗೆ ಮಾಡೋದು ಅಂತ ನನಗೆಲ್ಲ ಹೇಳಿಕೊಟ್ರು. ಅವ್ರು ಹೇಳಿದಾಗೆ ನಾನು ಮಾಡ್ತಾ ಹೋದೆ ಅಷ್ಟೇ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದರೊಳಗೆ ಮಧ್ಯೆ ಇರುತ್ತಲ್ಲ ತಿರುಳೆಲ್ಲ ತೆಗಿಬೇಕು ನಾವು. ಅಂದರೆ ಬೀಜ ಇರುತ್ತಲ್ವ ಅದೆಲ್ಲ ತೆಗಿಬೇಕು. ಮತ್ತು ಈ ಒಂದು ಸಂಡಿಗೆಗೆ ನಾವೇನು ರುಬ್ತೀವಲ್ಲ ಅದಕ್ಕೆ ನೀರನ್ನು ಯೂಸ್ ಮಾಡಬಾರ್ದು. ಏನು ಹಾಕಬೇಕು ಹಾಗಾದರೆ ಅಂದರೆ ನಾನು ಹೇಳ್ತೀನಿ ನೋಡಿ ಮತ್ತೆ ಏನು ಹಾಕಬೇಕು ಅಂತ. ಈಗ ನೋಡಿ ಇಲ್ಲಿ ಒಂದು ತುರಿಯ ಮಣೆ ತೊಗೊಂಡಿದ್ದೀನಿ. ನನಗೆ ಇದರಲ್ಲಿ ತುರಿಯೋಕ್ಕಷ್ಟು ಸರಿ ಬರಲಿಲ್ಲ. ಯಾಕಂದರೆ ಇಲ್ಲಿ ನಾನು ಇರೋ ಹತ್ರ ಈ ತುರಿಯ ಮಣೆ ಸ್ವಲ್ಪ ಬೇರೆ ಇದೆ, ಇದು ಸ್ವಲ್ಪ ಬೇರೆ ಥರ ಇದೆ. ಆದ್ದರಿಂದ ಸ್ವಲ್ಪ ಅದರಲ್ಲೇ ನಾನು ಮಾಡಿದೆ. ಕರೆಕ್ಟಾಗಿ ನನಗೆ ಶೇಪಾಗಿ ಬರಲಿಲ್ಲ. ಹಾಗೆ ಹೀಗೆ ಆ ಕಡೆ ಈ ಕಡೆ ತಿಂದಂಗೆ ಆಯ್ತದು. ನಾನು ಎಲ್ಲ ಸಿಪ್ಪೆ ತೆಗೆಯುವಾಗ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಸಿಪ್ಪೆನ ತಗೊಂಬರ್ಬೇಕು. ಮೇಲಿಂದು ಸಿಪ್ಪೆ ತೆಗೀಲೇಬೇಕು, ಸಿಪ್ಪೆ ಇರಲಿ ಅಂತ ಬಿಡಬೇಡಿ. ಈ ಎಲ್ಲ ಸ್ಟೆಪ್ನ ನನಗೆ ಅಮ್ಮನೇ ಹೇಳ್ಕೊಟ್ಟಿರುವಂಥದ್ದು. ಹಾಗೂ ಸಂಡಿಗೆ ಮಾಡೋದು ಹೇಗೋ ಅಂತ ನಾನು ಅಮ್ಮನ ಹತ್ರನೇ ಕಲ್ತಿರೋದು. ಫಸ್ಟ್ ಟೈಮ್ ಕಲ್ತಿರೋದು ನಾನು ಅಮ್ಮನ ಹತ್ರ. ಅಂದರೆ ಅಮ್ಮ ತುಂಬ ಸರಿ ಮಾಡ್ತಾ ಇರ್ತಾರೆ ಸಂಡಿಗೆ ಎಲ್ಲ. ಅಂದರೆ ಮಾಡಿದಾಗೆಲ್ಲ ನಾನು ತೊಗೊಂಬರ್ತಾ ಇರ್ತೀನಿ ಅಷ್ಟೇ. ನೋಡಿ ನಾನು ಹೇಳಿದ್ನಲ್ಲ ಆ ಕಡೆ ಈ ಕಡೆ ತಿಂದಂಗೆ ಆಗಿದೆ. ಆ ರೀತಿ ನಾನು ಸಿಪ್ಪೆನೆಲ್ಲ ತಕ್ಕೊಂಡು ಬರ್ತಿದ್ದೀನಿ. ಈಗ ಖಂಡಿತವಾಗಿ ತಿರುಳು ತೆಗಿಬೇಕು. ತಿರುಳು ಒರ್ಸೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದನ್ನು ಹಿಂಡಿ ನಾವು ಹಾಕ್ಕೋಬೋದು ಅದರಿಂದ. ನೋಡಿ ಪ್ರತಿ ಸಲ ಅಮ್ಮನೇ ನನಗೆ ಎಲ್ಲ ಮಾಡಿಕೊಡ್ತಿದ್ರು. ಈ ಸರಿ ನಾನು ಬಂದಾಗ ನಾನು ಹೇಳಿದ್ದೆ ನಾನು ಬಂದಾಗ ಮಾಡಿ ತೋರಿಸು ಅಂತ. ಅದರಿಂದ ನಾನು ಬಂದಾಗೆ ಇದನ್ನು ಅಮ್ಮ ನನಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಎಲ್ಲನೂ ಸಿಪ್ಪೆ ತಕ್ಕೊಂಡು ಬಂದಿದ್ದೀನಿ. ಈಗ ನಾವು ತುರ್ಕೋಬೇಕಾಗುತ್ತೆ. ತೀರಾ ಸಣ್ಣ ತುರಿಬೇಡಿ. ನೋಡಿ ಈ ಕಡೆ ತುರಿಬಾರ್ದು, ಯಾಕಂದ್ರೆ ತುರಿ ಸಣ್ಣ ಆಗಿಬಿಟ್ರೆ ಅದು ಒಂಥರ ನಾವು ಮತ್ತೆ ರುಬ್ಬಕ್ಕೆ ಹಾಕಿದಾಗ ಒಂಥರ ಪೇಸ್ಟ್ ಆದಂಗೆ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ದೊಡ್ಡದಾಗೆ ಈ ರೀತಿ ತುರ್ಕೊಂಬರ್ಬೇಕು ನಾವು. ಅಲ್ಲಿ ತುರಿದ್ಬಿಟ್ಟು ಇದರ ರಸ ಏನು ಬರುತ್ತೆ ಆ ರಸನೇ ನಾವು ಇಲ್ಲಿಗೆ ರುಬ್ಬಕ್ಕೆ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ನಿಧಾನವಾಗಿ ತುರ್ಕೊಂಬರ್ತಾಯಿದ್ದೀನಿ. ಮತ್ತು ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗೆ ಮಧ್ಯದಲ್ಲಿ ಅಮ್ಮ ರುಬ್ಬಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ರುಬ್ಬಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಇಲ್ಲಿ ಉದ್ದಿನಬೇಳೆನ ರಾತ್ರಿ ನೆನೆಸಿದ್ರು. ಹಾಗೆ 1-2 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಬೆಳ್ಳುಳ್ಳಿನ ತೊಗೊಂಬಂದಿದ್ದಾರೆ. ಅಂದರೆ ನಾನು ವೀಡಿಯೋ ಮಾಡಿದ್ದು ನನ್ನ ಅಮ್ಮಂಗೆ ನೆನಪಿಲ್ಲ, ಪಟ ಅಂತ ಹಾಕಿಬಿಟ್ರು ಒಳಗಡೆ. ಆಮೇಲೆ ನಾನು ತೊಗೊಂಬ ಅಂತ ಹೇಳಿದೆ. ಮತ್ತು ತುರಿತಿದ್ನಲ್ಲ, ತೊಗೊಂಬ ಏನು ಹಾಕಿದೆಯಾ ತೋರಿಸು ನನಗೆ ಅಂತ ಹೇಳಿದೆ. ಆದ್ದರಿಂದ ನೋಡಿ ರಾತ್ರಿ ನೆನೆಸಿರುವಂಥ ಉದ್ದಿನಬೇಳೆ, ಹಾಗೆ 2 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಇಲ್ಲಿ ಬೆಳ್ಳುಳ್ಳಿನ ಹಾಕಿದ್ದಾರೆ. ನೆನೆಸಿರುವಂಥದ್ದು ಇದು ರುಬ್ಬಕ್ಕೆ ಕೂಡ ಒಳಗಡೆ ಹಾಕಿದ್ದಾರೆ. ರುಬ್ಬಕ್ಕೆ ಸ್ವಲ್ಪ ನೀರು ಬೇಕಲ್ವ, ಅದರಿಂದ ಇಲ್ಲಿ ನೀರನ್ನು ಉಪಯೋಗಿಸ್ತಾ ಇಲ್ಲ. ನಾವೇನು ಇಲ್ಲಿ ಬೂದುಗುಂಬಳಕಾಯಿ ತುರಿದಿದ್ವೋ ಅದೇ ರಸನ ನಾವಿಲ್ಲಿ ಹಿಂಡ್ತಾ ಇದ್ದೀವಿ. ಅಂದರೆ ತುರಿದಿರುವಂಥ ಬೂದುಗುಂಬಳಕಾಯಿ ರಸ ಇಲ್ಲಿ ಅಮ್ಮ ತಗೊಳ್ತಾ ಇದ್ದಾರೆ. ಈ ರೀತಿ ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಅದೇ ಒಂದು ರಸನ ರುಬ್ಬಕ್ಕೆ ಹಾಕಬೇಕಾಗುತ್ತೆ ನಾವು. ನೋಡಿ ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಮತ್ತೆ ಬೇಕಾದರೆ ಮತ್ತೆ ಇದೇ ರೀತಿಯಾಗಿ ನಾವು ತಗೊಂಡು ಹೋಗ್ಬೋದು. ನೋಡಿ ಈ ರೀತಿ ನೀವು ತಗೊಂಡೋಗಿ ರುಬ್ಬಕ್ಕೆ ಹಾಕಿದ್ರಲ್ಲ ಅದಕ್ಕೆ ಹಾಕ್ತಿದ್ದಾರೆ. ಈಗ ಎಲ್ಲ ತುರಿದಾಗಿದೆ ಬೂದುಗುಂಬಳಕಾಯಿ. ಈಗ ರುಬ್ಬಕ್ಕೆ ಹಾಕಿದಾರಲ್ವ ಅಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿ ರುಬ್ಬಕ್ಕೆ ಹಾಕಿದ್ರಲ್ಲ ಇದು ನುಣ್ಣಗಾಗಿದೆ. ಅಂದರೆ ಉದ್ದಿನಬೇಳೆ, ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ನುಣ್ಣಗಾಗಿದೆ. ಇಲ್ಲಿ ಮಧ್ಯದಲ್ಲಿ ನಾವು ಇಲ್ಲಿಗ ತುರಿದಿರುವಂಥ ಬೂದುಗುಂಬಳಕಾಯಿನ ಸೇರಿಸ್ತಾ ಇದ್ದೀವಿ. ಈ ಮತ್ತು ಕೆಲವರು ರುಬ್ಬಕ್ಕೆ ಇದನ್ನು ಸೇರಿಸ್ತಾರೆ, ಕೆಲವೊಬ್ಬರು ಸೇರಿಸೋದಿಲ್ಲ. ಅದು ಸೇರಿಸಿದ್ರೆ ಚೆನ್ನಾಗಿ, ಯಾಕೆಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕೆಲವೊಬ್ಬರು ಏನು ಮಸಾಲೆ ಇದು ಉದ್ದಿನಬೇಳೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ರುಬ್ಬಿ ಅದನ್ನು ಸಪ್ರೇಟಾಗಿ ತಗೊಂಡ್ಬಿಟ್ಟು ಅದಕ್ಕೆ ಬೂದುಗುಂಬಳಕಾಯಿನ ಮಿಕ್ಸ್ ಮಾಡ್ತಾರೆ ಅಷ್ಟೇ. ಇಲ್ಲಿ ನಾವು ಜೊತೆಗೆ ಹಾಕಿ ಸ್ವಲ್ಪ ರುಬ್ತಾ ಇದ್ದೀವಿ, ಚೆನ್ನಾಗಿ ಕಾಂಬೈನ್ ಆಗಲಿ ಅಂತಷ್ಟೇ. ಹಾಗೆ ಮಧ್ಯದಲ್ಲಿ 1-2 ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕಿದ್ದೀವಿ.
ಹಾಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಯಾಕಂದರೆ ಖಾರ ಪುಡಿ ನಾವು ಕುದಿಸುವಾಗ, ನಾನೇ ಕುದಿಸಿರೋ ಖಾರ ಪುಡಿ ಕುದಿಸುವಾಗ ಉಪ್ಪನ್ನು ಮಿಕ್ಸ್ ಮಾಡಿರ್ತೀವಿ, ಆದ್ದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಬೇಕಾದರೆ. ಹಾಗೆ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ಒಂದ್ಸರಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಅದರ 1 ನಿಮಿಷಗಳ ಕಾಲ ಇದನ್ನು ತಿರುಗಿಸಿ ಅಷ್ಟೇ, ನುಣ್ಣಗೆ ಮಾಡಬೇಡಿ. ಮೇಲಿನ ಕ್ಯಾಪ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಕೂಡ ಆಗಿದೆ. ಈಗ ಬೂದುಗುಂಬಳಕಾಯಿ ಕೂಡ ನುಣ್ಣಗೆ ಆಗಿಲ್ಲ, ಕರೆಕ್ಟಾಗಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇದೆ. ಇಷ್ಟಾದರೆ ಸಾಕಾಗುತ್ತೆ. ನಂತರ ಇಲ್ಲಿ ಒಣಗಿಸ್ಬೇಕಲ್ವ, ಯಾವ ರೀತಿಯಾಗಿ ಒಣಗಿಸ್ಬೇಕು ಅಂದರೆ ನೋಡಿ, ಅಮ್ಮ ಒಂದು ಬಾಳೆ ಎಲೆನ ಕಟ್ ಮಾಡ್ಕೊಂಬಂದಿದ್ರು. ನೀವು ಬಾಳೆ ಎಲೆಯಲ್ಲಿ ಮಾಡ್ತೀರಾ, ಹಳ್ಳಿ ಸೈಡ್ ಅಂದರೆ ಬಾಳೆ ಎಲೆ ಸಿಗುತ್ತೆ. ಸಿಟಿಯಲ್ಲಿ ಮಾಡ್ತಿದ್ದೀರಾ ನೀವು ಅಂದರೆ ಇಲ್ಲಿ ಪ್ಲೇಟಲ್ಲಿ ಕೂಡ ಹಾಕಿ, 2 ಥರ ನಿಮಗೆ ತೋರಿಸ್ತಾ ಇದ್ದಾರಮ್ಮ. ನೋಡಿ ಇಲ್ಲಿ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದಾರೆ, ಯಾಕಂದರೆ ಅಂಟ್ಕೋಬಾರ್ದು ಅಂತ. ನೋಡಿ ಈ ರೀತಿ ಸ್ಪೂನ್ನ ಸಹಾಯಲ್ಲೂ ಕೂಡ ನೀವು ಹಾಕೋಬೋದು, ಇಲ್ಲ ಅಂದರೆ ಕೈಯಲ್ಲೂ ಸಹ ನೀವು ಇಡ್ತಾ ಹೋಗ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಮ್ಮ ಸ್ಪೂನಲ್ಲಿ ಇಡೋದನ್ನು ತೋರಿಸಿದ್ದಾರೆ. ನೋಡಿ ಈ ರೀತಿಯಾಗಿ ಉಂಡೆ ಸ್ವಲ್ಪ ಮಾಡಿ ಇಡಬೇಕು, ಯಾಕಂದರೆ ತೀರಾ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ನಮಗೆ ಬೂದುಗುಂಬಳಕಾಯಿ ಸಂಡಿಗೆ. ಆದ್ದರಿಂದ ಈ ರೀತಿಯಾಗಿ ನಾವು ಇಡ್ತಾ ಹೋಗಬೇಕು. ಆದರೆ ಮತ್ತೊಂದು ಟಿಪ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಳೆ ಎಲೆಯಲ್ಲಿ ಹಾಕಿದ್ರೇ ತುಂಬ ಅದು ಬಾಳೆ ಎಲೆ ಒಂಥರ ಪರಿಮಳ ಒಂಥರ ತುಂಬ ಚೆನ್ನಾಗಿರುತ್ತೆ. ಎಲೆಯಲ್ಲಿ ಹಾಕಿರೋ ಪರಿಮಳ ಒಂಥರ ಘಮ್ ಅಂತ ಇರುತ್ತೆ. 2 ಥರನೂ ಮಾಡ್ಕೋಬೋದು, ಯಾವ ಥರ ಬೇಕಾದ್ರೆ ಆ ಥರ. ನೋಡಿ ಈ ರೀತಿಯಾಗಿ ಪಟಪಟ ಅಂತ ಹಾಕ್ತಾ ಹೋಗ್ತಿದ್ದಾರೆ. ನಂತರದಲ್ಲಿ ಉಳಿದಿರುವಂಥದ್ದು ಪ್ಲೇಟಲ್ಲಿ ಕೂಡ ಹಾಕಿದ್ದಾರೆ. ನಿಮ್ಮ ಹತ್ರ ಜಾಸ್ತಿ ನಿಮ್ಮ ಹತ್ರ ಬಾಳೆ ಎಲೆ ಸಿಗುತ್ತೆ ಅಂದರೆ ಒಂದು 2-3 ಬಾಳೆ ಎಲೆನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಹಾಕೋಬೋದು. ನೋಡಿ ಎಲ್ಲ ಈಗ ಹಾಕ್ಕೊಂಡು ಬಂದಿದ್ದಾರೆ, ಈ ರೀತಿಯಾಗಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾನೂ ಕೂಡ ಇದೆ ನೋಡೋಕ್ಕಲ್ವ. ಉಳಿದಿರುವಂಥದ್ದು ಪ್ಲೇಟಲ್ಲೂ ಕೂಡ ಪಕ್ಕದಲ್ಲಿ ಹಾಕಿದ್ದಾರೆ, ನನಗೆ ತೋರ್ಸೋಕ್ಕೆ ನೆನಪೇ ಇಲ್ಲ. ನೋಡಿ ನಂತರ ಮನೆ ಮೇಲ್ಗಡೆ ಒಂದು ತಗಡಿತ್ತು, ತಗಡಿನ ಮೇಲೆ ಈ ರೀತಿಯಾಗಿ ಇಟ್ಟಿದ್ದಾರೆ. ಇಡುವಾಗ ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕಂದ್ರೆ ಒಂದಕ್ಕೊಂದು ಕೂಡಿಬಿಡುತ್ತೆ. ನೋಡಿ ಪ್ಲೇಟಲ್ಲಿ ಹಾಕಿದ್ರು ಅಂತ ಹೇಳಿದ್ರಲ್ಲ, ಈ ರೀತಿ ಪ್ಲೇಟಲ್ಲೂ ಕೂಡ ಹಾಕಿದ್ದಾರೆ. ಇದು ಒಂದು ಬೆಳಗ್ಗೆ ಹಾಕಿರುವಂಥದ್ದು, ಸಂಜೆ ಯಾವ ರೀತಿಯಾಗಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಬಿಸಿಲಿದೆ ಅಂತ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು 2 ದಿವಸದಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ. ಈಗ ನೋಡಿ ಬೆಳಗ್ಗೆ ಹಾಕಿರುವಂಥದ್ದು ಸಂಜೆ ನೋಡಿ ಈ ರೀತಿಯಾಗಿ ಆಗಿದೆ. ಪ್ಲೇಟಲ್ಲಿರುವಂಥದ್ದು ಈ ರೀತಿಯಾಗಿದೆ. ಮತ್ತು ಬಾಳೆ ಎಲೆಯಲ್ಲಿ ಇರುವಂಥದ್ದು ನೋಡಿ, ಬಾಳೆ ಎಲೆ ಕಲರ್ ಕೂಡ ನೋಡಿ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಅಂತ ಬಿಸಿಲಿಗೆ. ಗಾಳಿ ಎಲ್ಲ ಬರುತ್ತಲ್ವ ಅದರಿಂದ. ಈಗ ನೋಡಿ ಈ ರೀತಿಯಾಗಿ ಆಗಿದೆ ಅಲ್ವಾ ಇದು. ಮತ್ತು 1-2 ದಿನ ಇದೇ ರೀತಿಯಾಗಿ ನಾವು ಇಡಬೇಕು. 3ನೇ ದಿನ ಮತ್ತೆ ಇಟ್ಟುಬಿಟ್ಟು ಮತ್ತೆ ತೆಗೆದ್ಮೇಲೆ ನೋಡಿ 3 ದಿನ ಆಗಿದೆ. ಈಗ ಸಂಜೆ ಕೆಳಗಡೆ ತೆಗೆದಿದ್ದಾರೆ ನೋಡಿ. ಈ ರೀತಿಯಾಗಿ ಆಲ್ರೆಡಿ ಬಾಳೆ ಎಲೆಯಲ್ಲಿ ಇರುವಂಥದ್ದು ಬಿಟ್ಕೊಂಡಿದೆ. ಈಗ ಇದನ್ನು ಆರಾಮಾಗಿ ನಾವು ತೆಗಿಬೋದು, ಏನು ತೊಂದರೆ ಇಲ್ಲ. ಅಂದರೆ ಇದು ಒಣಗಿಲ್ಲ, ಇನ್ನು 3 ದಿವಸಕ್ಕೆ ಇನ್ನೂ ಒಣಗಿಲ್ಲ ಇದು. ಮತ್ತು ಈ ಥರ ತೆಗೆದ್ಬಿಟ್ಟು ಈಗ ಯಾವುದಾದ್ರು ಒಂದು ಪ್ಲೇಟಲ್ಲಿ ಅಥವಾ ಬೇರೆ ಯಾವುದಾದ್ರು ಒಂದು ಬಾಳೆ ಎಲೆಯಲ್ಲಿ ಬೇಕಾದ್ರೆ ಹಾಕ್ಬೋದು. ಅಂದರೆ ನೀವು ಮೇಲ್ಗಡೆ ಇಡ್ತೀರಂದರೆ ಹಾರುವ ಚಾನ್ಸಸ್ ಇರುತ್ತೆ, ಹಳ್ಳಿಗಳಲ್ಲಿ ಸ್ವಲ್ಪ ಗಾಳಿ ಜೋರಿರುತ್ತೆ. ಆದ್ದರಿಂದ ಈ ರೀತಿಯಾಗಿ ತಗೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ, ಅಗಲವಾದ ಪ್ಲೇಟಲ್ಲಿ ಮತ್ತೆ 1-2 ದಿವಸ ಒಣಗಿಸಿದ್ರೆ ನಿಮಗೆ ಕಟ್ಕಟ ಅನ್ನುವಂತಹ ಬೂದುಗುಂಬಳಕಾಯಿ ಸಂಡಿಗೆ ರೆಡಿಯಾಗುತ್ತೆ. ನೋಡಿ ಈ ರೀತಿ ತೆಗೆದ್ರೆ ಕೆಳಗಡೆ ನೋಡಿ ಬಾಳೆ ಎಲೆ ಕಲರ್ ನೋಡಿ. ಈ ಬಾಳೆ ಒಂದು ಬಿಸಿಲಿಗೆ ಒಂದು ತಾಗಿರುವಂಥ ಬಾಳೆ ಎಲೆಗೂ ಮತ್ತು ಸಂಡಿಗೆ ಕೆಳಗಿರುವಂಥ ಒಂದು ಬಾಳೆ ಕಲರ್ಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ನೋಡಿ ಇನ್ನು ಮೆತ್ತಗಿದೆ. ಬ್ಯಾಕ್ ಸೈಡ್ ಈ ರೀತಿಯಾಗಿದೆ. ಈ ರೀತಿ ಎಲ್ಲರೂ ತಕ್ಕೊಂಡು ಬರ್ತಾರೆ. ಮತ್ತು ಎಲೆ ಕೂಡ ನಿಮಗೆ ಕರೆಕ್ಟಾಗಿ ತೋರಿಸಿ ನೋಡಿ, ಯಾವ ರೀತಿಯಾಗಿ ಎಲೆ ಎಷ್ಟು ಕಟಕ್ಕಂತ ಮುಟ್ಟಿದ್ರೆ ಹರಿದೋಗ್ಬಿಡುತ್ತೆ, ಆ ರೀತಿಯಾಗಿ ಬಿಸಿಯಾಗಿದೆ ಎಲೆ ಕೂಡ ಬಿಸಿಲಿಗೆ. ಈಗ ಇದೇ ರೀತಿಯಾಗಿ 1-2 ದಿವಸ ಅಮ್ಮ ಬೇರೆ ಬೇರೆ ಪ್ಲೇಟಲ್ಲಿ ಹಾಕಿ ಒಣಗಿಸಿ ಇಟ್ಟಿದ್ದರು. ಮತ್ತು ನಾನು ಊರಿಗೆ ಬರೋಕ್ಕೆ ಟೈಮ್ ಆಯಿತು ಅಂತ ನನಗೆ ಅಲ್ಲಿ ಕರಿಯೋಕ್ಕೆ ಟೈಮ್ ಆಗಲಿಲ್ಲ. ಅದರಿಂದ ಬರುವಾಗ ಒಂದು ಸ್ವಲ್ಪ ಎತ್ಕೊಂಡ್ಬಂದಿದ್ದೆ ನಾನು. ಇಲ್ಲಿ ಬಂದಮೇಲೆ ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಮನೆಗೆ ಬಂದಿದ್ದೀನಿ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೂಡ ಬರ್ತಾಯಿದೆ. ನಾನು ಸೌಂಡ್ ಕಟ್ ಮಾಡಿದ್ದೀನಿ. ಇಲ್ಲಿ ಒಂದು ಮುರಿದು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ದಪ್ಪ ಇದ್ರೂ ನಿಮಗೆ ಎಷ್ಟು ಕಟ್ಟನಾಗಿ ಮುರಿತಾ ಇದೆ. ದಪ್ಪ ಇದೆ ಅನ್ನಿಸ್ಬೋದು ನಿಮಗೆ, ಆದರೆ ಕಟ್ಟನಾಗೆ ಮುರಿತಾ ಇದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದನ್ನು ಹಾಕಿ ಕರಿಬೇಕು. ಅಂದರೆ ಬೂದುಗುಂಬಳಕಾಯಿಯ ಸಂಡಿಗೆ ಹಾಕಿ ಕರಿತೀನಿ. ಎಣ್ಣೆ ಕಾದಿದೆಯೋ ಇಲ್ಲವೋ ಅನ್ನೋದು ಸ್ವಲ್ಪನೇ ನೋಡ್ಕೋಬೇಕಲ್ವ. ಯಾಕಂದರೆ ಕಾದಿಲ್ಲ ಅಂದರೆ ಸಂಡಿಗೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾ. ಅದರಿಂದ ಎಣ್ಣೆ ಕಾದ್ಮೇಲೆ ಸಂಡಿಗೆನ ಹಾಕಬೇಕಾಗುತ್ತೆ. ಮತ್ತು ಎಣ್ಣೆಲಿ ಹಾಕಿದ ಕೂಡಲೇ ಮೇಲೆ ಬರೋದಿಲ್ಲ, ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಲೆ ಬರೋದಕ್ಕೆ. ನೋಡಿ ಎಣ್ಣೆಲಿ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಮೇಲೆ ಬರುತ್ತೆ. ಮತ್ತು ಪರಿಮಳ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಖಂಡಿತವಾಗಿಯೂ ಇಲ್ಲಿ ಮಾಡ್ತೀನಿ. ಅಂದರೆ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ಹೇಗೆ ಮಾಡೋದಲ್ವ, ಆ ರೀತಿಯಾಗಿ ನಾನು ಒಂದ್ಸತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಕಲರ್
ದಪ್ಪಾದಂಗೆ ಅನಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ತಿನ್ನೋಕ್ಕೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಒಂದೆರಡು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಜವಾಗ್ಲೂ ಮತ್ತೆ ನೀವು ಮತ್ತೆ ಮಾಡ್ತಾನೆ ಇರ್ತೀರ. ಬೇಸಿಗೆಗಾಲ ಬಂತು ಅಂದರೆ ಮೊದಲನೇದಾಗಿ ಮಾಡೋದು ನೀವು ಬೂದುಗುಂಬಳಕಾಯಿ ಸಂಡಿಗೆನ ಖಂಡಿತವಾಗಿ ಮಾಡ್ತೀರಾ. ಮನೆಯೆಲ್ಲ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಬೂದುಗುಂಬಳಕಾಯಿ ಸಂಡಿಗೆನ ಮಾಡ್ಕೋಬೋದು. ಹಾಗೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ತುಂಬ ಸಂಡಿಗೆ ಮಾಡೋ ವಿಧಾನಗಳನ್ನು ಹಾಕಿದ್ದೀನಿ, ಮಜ್ಜಿಗೆ ಮೆಣಸು ಮಾಡೋ ವಿಧಾನ ಹಾಕಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಗಮ್ಮಂತ ಪರಿಮಳ ಬರ್ತಾಯಿದೆ. ನಾನು ಸಂಡಿಗೆ ಸ್ವಲ್ಪ ಕರ್ಕೊಂಡೆ, ಯಾಕಂದರೆ ಎಲ್ಲನೂ ತೊಗೊಂಬಂದಿಲ್ಲ ನಾನು, ಯಾಕಂದರೆ ಅವರಿಗೂ ಬೇಕಲ್ವ ಅಲ್ಲಿ, ಅದರಿಂದ ಸ್ವಲ್ಪ ತೊಗೊಂಬಂದೆ. ಅದು ನಮ್ಮ ಎಲ್ಲಿ ತಗೊಂಡೋಗು ಅಂತ ಸ್ವಲ್ಪ ತುಂಬಿ ಹಾಕ್ತಾಯಿದ್ರು. ನೋಡಿ, ಈ ರೀತಿ ನಮ್ಮ ಬೂದುಗುಂಬಳಕಾಯಿಯ ಸಂಡಿಗೆ ರೆಡಿ ಆಯಿತು. ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಈಗ ನೋಡಿ, ಇಷ್ಟು ಕರೆದು ಸಾಕು ಸದ್ಯಕ್ಕೆ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣ್ತಾ ಇದೆ, ಮತ್ತು ನಿಜವಾಗ್ಲೂ ಪರಿಮಳ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಈಗ ನಾನು ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಮುರಿದ ಕೂಡಲೇ ಈ ರೀತಿ ಪುಡಿ ಆಗ್ತಾಯಿದೆ. ಈ ರೀತಿ ನೀವು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.